खान खाए खुदादत ये रौनक हाजी अली शाह बुखारी रहमತುಲ್ಲಾ ಅಲೈ ಈ ಸಂಸ್ಥಾನದ ಧರ್ಮಗುರುಗಳಾದ ಮುಜಾಹಿದ್ ಅಲಿ ಬಾಬಾರವರು ಈ ವರ್ಷದ ಬಜೆಟ್ ಬಗ್ಗೆ ಮಾತನಾಡಿದರು. ಹೇಳಿ ಮುಜಾಹಿದ್ ಅಲಿ ಬಾಬಾ ಅವರೇ, ಈ ವರ್ಷದ ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂತಹ ಒಂದು ಬಜೆಟ್ನಲ್ಲಿ ವಿಪಕ್ಷ ನಾಯಕರು ಒಂದು ಹಲಾಲ್ ಬಜೆಟ್ ಅಂತ ಹೇಳ್ತಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತಾರೆ? ಇಲ್ಲ, ಅವ್ರು ನಿಜ ಹೇಳಿರೋದು, ಅಪೋಸಿಷನ್ ಅವರು ಹೇಳಿರೋದು ಹಲಾಲ ಅಂತ ನಿಜ ಹೇಳಿರೋದು. ಯಾಕಂದ್ರೆ ಹಿಂದೆ ವರ್ಷ ಬಜೆಟ್ನಲ್ಲಿ 3,200 ಕೋಟಿ ಅಂತ ಕೊಟ್ಟಿದ್ರು. ಅದ್ರ ಬಗ್ಗೆ ಆವಾಗಲೂ ಕೂಡ ಕೇಳಿದ ಟೈಮ್ನಲ್ಲಿ ಇವ್ರು ಹೇಳ್ತಾ ಇದ್ರು, ನೋಡಪ್ಪ ಅದು CM ಮತ್ತೆ ಫೈನಾನ್ಸ್ ಮಿನಿಸ್ಟರ್ ಅಲ್ವಾ, ಕರ್ನಾಟಕ CM ಫೈನಾನ್ಸ್ ಮಿನಿಸ್ಟರ್ ಅವ್ರು ಏನು ಹೇಳ್ತಾ ಇದ್ರು, ಅವ್ರ ಪಾಪ್ಯುಲೇಷನ್ ಎಷ್ಟಪ್ಪ 14%, ಬಜೆಟ್ ಎಷ್ಟಪ್ಪ 3 ಲಕ್ಷ ಚಿಲ್ಲರೆ, ಕೊಟ್ಟಿರೋದು ಎಷ್ಟಪ್ಪ 0.5 ಅಂತ ಆವಾಗಲೇ ಹೇಳಿದ್ರು ಲಾಸ್ಟ್ ಟೈಮು. ಈಗ ಅದಕ್ಕೇನು ಮಾಡಿದ್ದಾರೆ, ಈ ವರ್ಷಗೆ 4,000 ಚಿಲ್ಲರೆ ಮಾಡಿದ್ದಾರೆ ಅವರು, 4,000 ಚಿಲ್ಲರೆ ಕೊಟ್ಟು. ಯಾಕಂದರೆ ಅದು 5 ಪಾಯಿಂಟಿಂದ ಸ್ವಲ್ಪ ಜಾಸ್ತಿ ಮೇಲೆ ಹೋಗಿದೆ ಅಷ್ಟೆ. ಅದಕ್ಕೆ ಈಗ ಹಲಾಲ್ ಅಂತ ಹೇಳ್ತಾ ಇರೋದು ನಿಜ ಅವರು. ಯಾಕಂದರೆ ಮುಸಲ್ಮಾನ್ ಕಮ್ಯುನಿಟಿಗೆ, ಮೈನಾರಿಟಿ ಅಂದರೆ ಮುಸಲ್ಮಾನ್ ಕಮ್ಯುನಿಟಿ ಅಂತ ಬರುತ್ತೆ. ಆದರೆ ಅದ್ರೊಳಗೆ ಈ ಮತ್ತೆ ಯಾರು ತಗೊಬರಲ್ಲ. ಕ್ರಿಶ್ಚಿಯನ್ ಎಷ್ಟು % ಇದ್ದಾರೆ, ಇದು ಮತ್ತು ಸಿಖ್ ಎಷ್ಟು ಇದ್ದಾರೆ, ಜೈನ್ ಇದ್ದಾರೆ, ಬುದ್ಧಿಸಮ್ ಇದ್ದಾರೆ. ಅವ್ರಿಗೆಲ್ಲ ಎಷ್ಟು ಅದನ್ನಲ್ಲಿ ಹೋಗುತ್ತೆ. ಅದು ಹೋಗ್ಬಿಟ್ಮೇಲೆ ಎಷ್ಟು ಬಚಾವ್ ಮುಸಲ್ಮಾನರಿಗಾಗತ್ತೆ ಅಂತ ಅದು ಯಾರು ಹೇಳಕ್ಕೆ ಮುಂದೆ ಬರ್ತಾ ಇಲ್ಲ. ಮೈನಾರಿಟಿ ಅಂದರೆ ಒಂದೇ ಮಾತು ಮುಸಲ್ಮಾನರು ಅಂತ ಬರ್ತಾ ಇದ್ದಾರೆ. ಬಟ್ ಅದು ತಪ್ಪು. ಈಗ ನಾವು ಹೇಳ್ತಾ ಇರೋದು ಏನಂದ್ರೆ, ನಮ್ಮ ಉಲ್ಮಾಗಳು ಇದ್ದಾರಲ್ಲ, ಕಾಂಗ್ರೆಸ್ ಪಾರ್ಟಿಗೆ ಸಪೋರ್ಟ್ ಮಾಡಿದ್ದು ಲಾಸ್ಟ್ ಟೈಮ್, ಆ ಸಪೋರ್ಟ್ಗೆ ಈ ಪರಿಣಾಮ ಕೊಡ್ತಾ ಇರೋದಿವರು. 0.5 ಇಂದ 0.67 ಬಂದಿದೆ ಅಷ್ಟೆ. 1% ಕೂಡ ನಮಗೆ ನಮ್ಮ ಜಾತಿಗೆ ಅವರು ಕಣ್ಣು ಮುಂದ್ಗಡೆ ವ್ಯಾಲ್ಯೂನೇ ಇಲ್ಲ. ಒಂಥರ ನಮಗೆ ನಾಚಿಕೆ ಮಾಡ್ತಾ ಇರೋದವರು ಯಾರು, ಈ ಕಾಂಗ್ರೆಸ್ ಗೌರ್ಮೆಂಟು, ಈ ಫೈನಾನ್ಸ್ ಮಿನಿಸ್ಟ್ರು. ಅದಕ್ಕೆ ಈ ಮುಸ್ಲಿಂ ಬಾಂಧವರು ಇದ್ದಾರಲ್ಲ ನಮ್ಮವರು, ಏನು ಈ ಥರ ತೋರಿಸ್ತಾ ಇದ್ದಾರೆ. ಒಂದು ಏನು ಮಹಾ ತಗೊಂಬಂದು ನಮ್ಗೆ ಕೊಟ್ಬಿಟ್ಟಿದ್ದಾರೆ, ಯಾರು ಸಿದ್ದರಾಮಯ್ಯ ಅಂತ. ಬಟ್ ಮುಂದೆ ಗೊತ್ತಾಗತ್ತೆ, ಈಗ ಹೇಳೋದು ಸಾಕಾಗಿಲ್ಲ. ಇದಕ್ಕೆ ಯಾರು ಕಾರಣ ಅಂತ ಹೇಳ್ಬೇಕಂದ್ರೆ, ನಮ್ಮ ಮಸ್ಜಿದ್ಗಳಿದ್ದಾರಲ್ಲ ಮೆಂಬರ್ ಮೇಲೆ, ಅವ್ರಿಗೆ ಮತ್ತೆ ಕೇಳಬೇಕು, ನಿಮ್ಮದು ಎಷ್ಟು ವ್ಯಾಲ್ಯೂ ಇದೆ ಸರ್ಕಾರ ಮುಂದೆ ಅಂತ ಕೇಳಬೇಕು. 14% ಇರೋ ಜನಗಳಿಗೆ 1% ಕೂಡ ಕೊಡೋಕೆ ಇವ್ರಿಗೆ ಆಗ್ತಾ ಇಲ್ಲ ಅಂದರೆ ಇವ್ರಿಗೆ ಇಂಥ ಪಕ್ಷಕ್ಕೆ ಯಾಕೆ ಕೊಡಬೇಕು? ಅದು ಬೇಕಾಗಿಲ್ಲಪ್ಪ ನಮಗೆ. ನಿಮ್ಮ ಬಜೆಟ್ ನೀವು ಇಟ್ಕೊಳ್ರಿ, ನಮ್ದು ಔಕಾಫ್ ಪ್ರಾಪರ್ಟಿ ಇದೆಲ್ಲ ಅದು ಕೊಟ್ಬಿಟ್ರಿ ಸಾಕು. ನಿಮ್ಮದು 1 ರೂಪಾಯಿ ನಮ್ಗೆ ಬೇಕಾಗಿಲ್ಲ. ಈ ಭಿಕ್ಷಾ ಕೇಳೋರು ಕೇಳ್ರಿ. ಈ ನಮ್ಮ ನಾಚಿಕೆ ಆಗಬೇಕು, ನಮ್ಮ ಲೀಡರ್ಗಳಾಗಿದ್ದಾರಲ್ಲ ಅವ್ರಿಗೂ ನಾಚಿಕೆ ಆಗಬೇಕು. ಎಷ್ಟೋ ಸರಿ ಹೇಳಿದ್ದೀನಿ. ಈಗ ಕ್ರಿಶ್ಚಿಯನ್ನಲ್ಲಿ ಅವರು ಕಾಲೇಜ್ ಓಪನ್ ಮಾಡ್ಕೊಂಡಿದ್ದಾರೆ, ಮತ್ತೆ ಹಾಸ್ಪಿಟಲ್ ಓಪನ್ ಮಾಡ್ಕೊಂಡಿದ್ದಾರೆ. ಅವ್ರು ದುಡಿತಾ ಇದ್ದಾರೆ. ಅವ್ರಿಗೆ ದುಡ್ಡು ಬೇಕಾಗಿಲ್ಲ, ಗೌರ್ಮೆಂಟ್ ದುಡ್ಡು ಬೇಕಾಗಿಲ್ಲ. ನಮ್ಮ ಪ್ರಾಪರ್ಟಿ ನಾವು ಮಾಡ್ಕೋಬೋದಾಗಿತ್ತು. ಬಟ್ ಹೇಳ್ತಾ ಇದ್ದಾರಲ್ಲ ಗೂಬಿಗಳು ಅಂತ, ಆ ಥರ ನಮ್ಮ ಲೀಡರ್ಗಳು, ಆ ಲೀಡರ್ಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಈ ಉಲ್ಮಾಗಳು, ಸ್ವಲ್ಪ ಉಲ್ಮಾಗಳು, ಪೂರ್ತಿ ಎಲ್ಲ ಸ್ವಲ್ಪ ಉಲ್ಮಾಗಳು ಇದರೆಲ್ಲ ಗೂಬಿಗಳು. ಇವರೆಲ್ಲ ಸಾಯಿಸ್ತಾ ಇರೋದು ಮುಸಲ್ಮಾನ್ ಕಮ್ಯುನಿಟಿಗೆ. ಇವತ್ತು ಗಂಟೆ ಯಾವುದೋ ಒಂದು ಒಳ್ಳೆ ಪ್ರೋಗ್ರಾಮ್ ಇಲ್ಲ. ಈಗ ನೋಡಿದ್ರೆ ಹಲಾಲ ಅಂತ ಬಂದಿದೆ. ಹೌದು, ಹಲಾಲ ಮಾಡಿದಾರ ಅವರು. ಯಾಕಂದರೆ ನಮಗೆ ಸಾಯಿಸೋಕ್ಕೆ ಇರೋದು ಎಲ್ಲರೂ. ಇವರು ಕಾಂಗ್ರೆಸ್ ಪಾರ್ಟಿನೂ ಮಹಾಕಳ್ಳರು, ಅವರು ಕಳ್ಳರನ್ನ. ಯಾರು ನಮಗೆ ಎಲ್ಲ ಅಂತ ನಾವು ಮೊದಲಿಂದ ಹೇಳ್ತಾ ಇದ್ದೀವಿ. ಆದರೆ ಮುಂದೆ ನೋಡೋಣ ಅದಕ್ಕೇನು ಮಾಡ್ಬೇಕಂತ ಮಾಡೋಣ. ಈಗ ನೋಡಿದ್ರೆ ಔಕಾಫ್ ಪ್ರಾಪರ್ಟಿ ನಾವು ಕೇಳ್ತದ್ದು ಎಷ್ಟು ಸಲ ನಾವು ಔಕಾಫ್ ಮುಂದೆ ನಾವು ಮಾತುಕೊಂಡ್ಬರ್ತಾ ಇದ್ದೀವಿ. ಈಗ ನೋಡಿದ್ರೆ ಈಗ ಯಾರಪ್ಪ, ಮುಸ್ಲಿಂ ಕಡೆಯಿಂದ MLC ನಸೀರ್ ಅಹಮದ್, ಯಾರಂದ್ರೆ ಅಡ್ವೈಸರ್ ಆಫ್ CM ಆಫ್ ಕರ್ನಾಟಕ. ನೋಡಪ್ಪ ಎಷ್ಟು ದೊಡ್ಡ ಸಿದ್ದರಾಮಯ್ಯಗೆ ಬುದ್ಧಿ ಇಲ್ಲ, ಅದಕ್ಕೆ MLC ನಸೀರ್ ಅಹಮದ್ ಬುದ್ಧಿ ಕೊಡೋನು. ಆ ಬುದ್ಧಿ ಕೊಟ್ಟಿದ್ದೇನೆಂದ್ರೆ, ಈ ಔಕಾಫ್ನಲ್ಲಿ 2 ಸಲ ಹೋಗಿದ್ದ ಖಾಲಿದು
ಆ ಖಾಲಿದ್ಗೆ ಮತ್ತೆ ತಗೊಂಡ್ಬಂದಿರೋ ಯಾರು? MLC ನಸೀರ್ ಅಹಮದ್. ಮೊದಲು ಎಲ್ಲ ಲೂಟಿ ಮಾಡಿದಾನಲ್ಲ, ಇನ್ನೂ ಸ್ವಲ್ಪ ಲೂಟಿ ಮಾಡಲಿಕ್ಕೆ ಅದರೊಳಗೆ ಇವರೆಲ್ಲ ಭಾಗಿಯಿದ್ದಾರೆ. ಆ ರಿಯಾಜ್ ಅಹಮದ್ ಯಾರಪ್ಪ ಅಡ್ವೊಕೇಟ್, ಪುನಃ ಅವನೇ ಬರಬೇಕಾ? ಏನು ಅವ್ರ ಅಪ್ಪನ ಆಸ್ತಿಯಿಂದ ತಗೊಂಡ್ಬಂದ್ಬಿಟ್ಟಿದ್ದಾರ ಇದು ವಕ್ಫ್ ಬೋರ್ಡು? ಮತ್ತೆ ಅವ್ನು ನೋಡಿದ್ರೆ ಪಾಪ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ತನ್ವೀರ್ ಹಾಶ್ಮಿ ಅವರು. ಈ ಲಾಸ್ಟ್ ಎಲೆಕ್ಷನ್ನಲ್ಲಿ ಎಲ್ಲ ಮಂತ್ರಿಗಳಿಗೆ ಮೊನ್ನೆ ಹೋಗಿ ಏನು ಮಾಡಿದ್ದಾರೆ ಅಂದರೆ, ನಮ್ಮ ಮುಸ್ಲಿಂ ಕಾಂಗ್ರೆಸ್ ಪಾರ್ಟಿಗೆ ನಮ್ಮ ಮುಸ್ಲಿಮರು 3 ಜನಕ್ಕೆ ತಗೊಂಡ್ಬಂದ್ಬಿಟ್ಟಿದ್ದಾರೆ ಅವರು. ಅಷ್ಟೊಂದು ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ, ಅದಕ್ಕೆ ಅವ್ರು ತಗೊಂಡ್ಬಂದಿದ್ದಾರೆ. ಈಗ ಶಿಯಾ ಜಮಾತಿಂದ ಅವ್ರು ಯಾರಿಗನ್ನ ಒಬ್ಬರು ತಗೊಂಡ್ಬಂದು ಅವನು ಹಾರಿಸು, ಯಾಕಂದರೆ ಹಾರಿಸು ಕೂಡ ಪ್ರಾಬ್ಲಮ್ ಇದೆ ಔಕಾಫ್ನಲ್ಲಿ, ಅದಕ್ಕೆ ಅವನಿಗೂ ಸೇರಿಸಿದ್ದಾರೆ ಬೋರ್ಡ್ನಲ್ಲಿ. ಅವನು ಈಗ ಶಿಯಾ ಜಮಾತಿಂದ ತಗೊಂಡ್ಬಂದಿದ್ದಾರೆ. ಈಗ ಅನ್ವರ್ ಬಾಷಾಗೆ ಎಷ್ಟು ಜನ ಹೇಳಿದ್ರು ಕೂಡ ಮಿನಿಸ್ಟರ್ ಅವ್ನಿಗೆ ಸಪೋರ್ಟ್ ಇಷ್ಟು ಮಾಡ್ತಾ ಇದ್ದಾನೆ, ಅರ್ಥ ಆಗ್ತಾ ಇಲ್ಲ ಅವ್ರದ್ದು ಏನಿದೆ ಅಂತ. ಅದೇ ಮಿನಿಸ್ಟ್ರು ಬೆಳಗಾಂನಲ್ಲಿ ಬಿಜಾಪುರ್ನಲ್ಲಿ ಎಲ್ಲ ಕೂತ್ಕೊಂಡ್ಬಿಟ್ಟು ಹೇಳ್ತಾ ಇದ್ರು ಔಕಾಫ್ ಪ್ರಾಪರ್ಟಿ ಅದರಲ್ಲಿ ₹1 ತಿಂದ್ರು ಕೂಡ ಅವರೆಲ್ಲ ಹುಲ್ಲ ಬಿದ್ದಬೇಕಂತ. ನಾನು ಆಶ್ರಮದಿಂದ ಹೇಳ್ತಾ ಇದ್ದೀನಿ, ಅವ್ರ ಕುಟುಂಬಗೂ ಹುಲ್ಲ ಬೀಳಿಸ್ಬೇಕು. ಈ ಸುಳ್ಳು ಹೇಳಿ ಜನಗಳಿಗೆ ವಾ ಅಂತ ತೋರಿಸಿ ಈ ಔಕಾಫ್ ಪ್ರಾಪರ್ಟಿನಲ್ಲಿ ಯಾರನ್ನ ₹1 ತಂದ್ರೆ ಹುಳ ಬೀಳ್ಬೇಕಂತ ಹೇಳಿದನಲ್ಲ, ಈಗ ಹುಳ ಬೀಳಲೇಬೇಕು, ಅವನಿಗೂ ಬೀಳ್ಬೇಕು. ಅವ್ರ ಸಾವು ಹೆಂಗಾಗತ್ತಂತ ನೋಡ್ಕೋಬೇಕು ನೀವಲ್ಲ, ಅವ್ರ ಕುಟುಂಬ ಏನು ಆಗತ್ತಂತ ನೋಡಪ್ಪ. ನಮ್ಮ ಮುಂದೆ CK ಜಾಫರ್ ಶರೀಫ್ ಇಂಟರ್ನ್ಯಾಷನಲ್ ಪೊಲಿಟಿಷಿಯನ್, ಇಂಟರ್ನ್ಯಾಷನಲ್ ಅಂತ ಅವ್ರ ಮನೆ ಏನಾಗಿದೆ ಅರ್ಥ ಮಾಡ್ಕೋಬೇಕಿಲ್ಲಿ. ಎಂಥವ್ರು ಬಂದವರು ಎಂಥವ್ರು ಹೋಗಿದಾರಂತ. ಅದೇ ಔಕಾಫ್ನಲ್ಲಿ ನಮ್ಮ ರಿಚ್ಮಂಡ್ ರೋಡ್ನಲ್ಲಿ ಇದ್ದಿದ್ದ ದರ್ಗಾ ಮತ್ತು ಕಬ್ರಸ್ತಾನು ರಾಮಕೃಷ್ಣ ಹೆಗಡೆ CM ಅದು ಮಾಡಿದ್ಮೇಲೆ ಅವನು ಹೋಗಿದ್ದು ರಾಮಕೃಷ್ಣ ಹೆಗಡೆ ಅವನ ಕುಟುಂಬನೇ ಮುಂದೆ ಬಂದಿಲ್ಲ. ಅರ್ಥ ಆಯ್ತಾ? ಈಗ ಸಿದ್ದರಾಮಯ್ಯ ಅವ್ರಿಗೆ ಏನು ಕಾಂಗ್ರೆಸ್ ಪಾರ್ಟಿಗೆ ಭಯ ಅಂದರೆ, ಲಾಸ್ಟ್ ಟೈಮು ಕುಮಾರಸ್ವಾಮಿ HD ಕುಮಾರಸ್ವಾಮಿ CM ಇರೋವಾಗ ಇವ್ರಿಗೆ ತಡೆಗೆ ಆಗಲಿಲ್ಲ. ಅದಕ್ಕೆ 17 ಜನಗೆ ಇವರು ಬಾಂಬೆ ಕಟ್ಟಿಸಿ BJPನವ್ರಿಗೆ ಸಪೋರ್ಟ್ ಕೊಟ್ಟು ಈ ಸರ್ಕಾರ ಬೀಳಿಸಿದ್ದು ಯಾರು? ಸಿದ್ದರಾಮಯ್ಯ. ಈ ಜಮೀನು ಅವ್ರ ಗ್ರೂಪೇ. ಯಾರು ಜನತಾದಳದಿಂದ ಈ ಕಾಂಗ್ರೆಸ್ ಬಂದು ಸೇರಿದ್ದಾರೆ ಇವರೇ ಅದಕ್ಕೆ ನಾಶನ ಮಾಡಿಬಿಟ್ಟು ಆ ಸರ್ಕಾರ ಮುಗಿಸ್ಮೇಲೆ BJPನವರು ಬಂದು ಈ 5 ನಮಗೆ ಹಜಾನು, ಮ್ಯಾಪ್ ಲಿಂಚಿಂಗು ಮತ್ತು ಹಿಜಾಬು ಮತ್ತು ಇದು 5 ತಗೊಂಬಂದಿದ್ದು ಯಾರು? ಆ ಸರ್ಕಾರ, BJP ಸರ್ಕಾರ. ಅದಕ್ಕೆ ಕಾರಣ BJPನವರಲ್ಲ, ಅದಕ್ಕೆ ಕಾರಣ ಸಿದ್ದರಾಮಯ್ಯನವರು. 17 ಜನನ ಇವರು ಕಟ್ಸಿ ಬಾಂಬೆಗೆ ತಗೊಂಬಂದು ಅಲ್ಲಿ ಹಾಕಿ ಈ ಸರ್ಕಾರ ತಗೊಂಬಂದು ಬಿಟ್ಟಿದ್ದಕ್ಕೆ ಅದೆಲ್ಲ ನಮ್ಮ ತಲೆ ಮೇಲೆ ಬಂತು. ಅದೇ ಈಗಲೂ ಕೂಡ ನಡೀತಾ ಇದೆ. 4% ಹೋಯ್ತು, ನಮ್ಮ ರಿಸರ್ವೇಷನ್ ಹೋಯ್ತು. ಇವರು ಬರೋವಾಗ ತುಂಬ ಮಾತು ಹೇಳ್ತಾ ಇದ್ರು, ಇದು ಮಾಡಿಬಿಡ್ತೀವಿ. 2 ವರ್ಷ ಆಗ್ತಾ ಇದೆ, ಇವರು ಇದು ಮಾಡಲ್ಲ. ಯಾಕಂದರೆ ಅದು ನಂಬರ್ ಎ ಯಾವುದಂದ್ರೆ BJP, B ಏನಂದ್ರೆ ಕಾಂಗ್ರೆಸ್. ಅದು ಏನು ಹೇಳ್ತೀವಿ ಅಂದರೆ, ಈ ನಡಿಬೇಕಂದ್ರೆ ಇದು ಸಿಕ್ಕ ಅಂತೀವಿ. ಸಿಕ್ಕಕ್ಕೆ ಇದು ಹೆಡ್ಡು ಒಂದು ಬುರುಷ್ ಅಂತೀವಿ. ಈ ಹೆಡ್ಡು BJP ಇದ್ರೆ ನನ್ನ ಕಣ್ಣಲ್ಲಿ ಹೆಡ್ಡು ಕಾಂಗ್ರೆಸ್ಸು, ಇದು ಬುರುಷ್ ಬಂದು BJP. ಅರ್ಥ ಆಯ್ತಾ? ಅಂತ ಇದು ನಡೀತಾ ಇರೋದು. ಅದಕ್ಕೆ ಇಂಥ ನಮ್ಮ ಗೂಬೆಗಳು ಇದ್ದಾರಲ್ಲ, ಸ್ವಲ್ಪ ದುಡ್ಡು ತಗೊಂಡ್ಬಿಟ್ಟು ಅವ್ರು ಖುಷಿ ಆಗ್ಬಿಟ್ಟು ಹೋ ಅಂತ ತೋರಿಸ್ತಾ ಇದಾರಲ್ಲ, ಅದ್ರ ಒಳಗೆ ನಮ್ಮ ಸ್ವಲ್ಪ ಉಲ್ಮಾಗಳು ಇದ್ದಾರೆ, ಸ್ವಲ್ಪ ಇಂಥ ನಮ್ಮ ಅಂತ ಈ ಹುಳ್ಳಿ ಹಾಕೊಂಡ್ಬಿಟ್ಟಿದ್ದಾರಲ್ಲ, ಪೀರ್ ಬಾಬಾ ಅಂತ ಮಂತ್ರ ಮಾಡೋರು ಇದ್ದಾರೆ. ಅವರೆಲ್ಲ ಇದಕ್ಕೆ ಭಾಗ ಆಗಿದ್ದಾರೆ. ಆದರೆ ನಡೆಯೋದಿಲ್ಲ. ಆ ಥರ ಮಂತ್ರನಲ್ಲಿ ಆಗ್ತಾ ಇದ್ದಿದ್ರೆ ಪಾಪ HD ಕುಮಾರಸ್ವಾಮಿ ಹೇಳಿದರು, ನಾನು CM ಆಗಿರೋದು ನಮ್ಮದು ಯಾವುದೋ ಸ್ವಾಮಿ ಹೇಳಿದರು, ಅದಕ್ಕೆ ನಾನು CM ಆಗಿದ್ದೀನಿ ಅಂತ ಹೇಳಿದ್ರು. ಮತ್ತೆ CM ಉಳಿಸ್ಕೊಳ್ಳಿಲ್ಲ ಆ ಸ್ವಾಮಿಗಳು. ಅದಕ್ಕೆ ಒಂದು ಆಶೀರ್ವಾದ ಇರುತ್ತೆ, ಒಂದು ದುವಾ ಅಂತ ಇರುತ್ತೆ. ಅದು ಸ್ವಲ್ಪ ದಿವಸ ಒಳ್ಳೆ ಮಾಡಿದ್ರೆ ನಡೀತದೆ, ಒಳ್ಳೇದು ಮಾಡಿಲ್ಲ ಅಂದ್ರೆ ನಡೆಯೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈಗಲೂ ಕೂಡ
ಈ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ಗೆ ಭಯ ಏನಂದ್ರೆ ಈ ಸಿದ್ದರಾಮ ಅವರು ಇವರೆಲ್ಲ ಎಲ್ಲನ ಮತ್ತೆ ಲಾಸ್ಟ್ ಹಿಂದೆ ಸರ್ಕಾರ ಬೀಳ್ಸಿದ್ರಲ್ಲ ಆ ಥರ ಎಲ್ಲಿ ಬೀಳಿಸ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಮುಂದೆ ಬಿಟ್ಟಿದ್ದಾರೆ. ಅವರಿಂದ ನಮಗೆ ಇಂಥ ಮಿನಿಸ್ಟರ್ಗಳು ಆಗಿದಾರಲ್ಲ ನಮ್ಮ ಮುಸಲ್ಮಾನಲ್ಲಿ ಮುಟ್ಟಾಳರುಗಳು, ಈ ಮುಟ್ಟಾಳರಿಂದ ನಮ್ಗೆ ನಾಶನ ಆಗ್ತಾ ಇದೆ. ಇದು ಅರ್ಥ ಮಾಡ್ಕೊಂತಲ್ಲ ಪಬ್ಲಿಕ್ಕು. ಯಾಕಂದ್ರೆ ಗೊಡೋಡಿ ಮಾಡ್ತಾರಲ್ಲ ಅಲ್ಲಿ ಜನ ಎಲ್ಲ ಸೆಡ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾವು ಮದಾರಿ ಅಂತೀವಿ. ಈ ಮದಾರಿ ಕೆಲಸ ಮಾಡೋರು ಇವರು. ಆ ಮದಾರಿ ಮಾಡಿದ್ರೆ ಎಲ್ಲ ನೋಡ್ಕೊಂಡ್ಬಿಡ್ತಾರೆ. ತುಂಬಾ ಚಂದ ಆಟ ಆಗಿದೆ, ತುಂಬಾ ಚಂದ ಆಗ್ತಾ ಇದೆ ಅಂತ. ಆ ಥರ ನಮ್ಮ ಕಮ್ಯುನಿಟಿಗೆ ಮಾಡಿ ಹಾಳು ಮಾಡ್ತಾ ಇದ್ದಾರೆ. ಈ ಬಜೆಟ್ ಸರಿ ಇಲ್ಲ. ಅದಕ್ಕೆ ಅಡ್ವೈಸರ್ MLC ನಸೀರ್ ಅಹಮದ್ ಅವರು ಹೇಳಬೇಕಾಗತ್ತೆ, ರಿಯಾಜ್ ಅಹಮದ್ ಅಡ್ವೊಕೇಟ್ ಪುನಃ ಯಾಕೆ ಬರ್ತಾ ಇದ್ದಾನೆ, ಬೇರೆ ಯಾರು ಅಡ್ವೊಕೇಟ್ ಇಲ್ವಾ? ಒಂದು ಅದು ಖಾಲಿ ಅದು ಹಾಫ್ ಕಾಮ್ಸ್ ಎಲ್ಲ ಪ್ರಾಪರ್ಟಿ ಒಂದು ಕಾಲನಲ್ಲಿ ಹೋಯ್ತು. ಅದ್ರ ಒಳಗೆ ಯಾಕೆ ಮತ್ತೆ ಖಾಲಿದ್ ಬರಬೇಕು? ಅದಕ್ಕೂ ರೀಸನ್ ಕೊಡಬೇಕು. ಮತ್ತೆ ಅವರು ಯಾರು ಎಷ್ಟು ಅವ್ರ ಪಾಪ ತನ್ವೀರ್ ಹಾಶ್ಮಿ ಅವ್ರು ಮಾಡಿದ್ದಾರೆ, ಅದು ಎಷ್ಟು ಪಾಪ ಮಾಡಿದ್ದಾರೆ ಕಮ್ಯುನಿಟಿಗೆ, ಅದು ತೋರಿಸ್ಬೇಕು. ಅವ್ರನ್ನ ಯಾರು ಹುಬ್ಳಿನಲ್ಲಿ ಇದ್ದಿದ್ದು ಅವ್ರಿಗೆ ಹುಬ್ಳಿನಲ್ಲಿ ಮರ್ಯಾದೆ ಇಲ್ಲ, ಖಾಜಿಗೆ ಅವನಿಗೆ ಉರ್ದು ಅಕಾಡೆಮಿ ಚೇರ್ಮನ್ ಮಾಡಿಬಿಟ್ಟ. ಯಾರಂತ ಗೊತ್ತೇನೆ ಆಗ್ತಾ ಇಲ್ಲ. ಅವನು ಅನ್ವರ್ ಬಾಷಾ ಇಷ್ಟು ಮಂದಿ ಅವನ ಮೇಲೆ ಹಲ್ಲಾಗ್ತಾ ಇದೆ. ಅವನಿಗೆ ಜೊತೆ ಒಳಗೆ ತಗೊಂಡು ಹೋಗ್ತಾ ಇದ್ದಾನೆ ಮಿನಿಸ್ಟ್ರು. ಯಾಕಪ್ಪ ನಿಮ್ಗೆ ನಾಚಿಕೆ ಏನು ಇಲ್ವಾ? ಮತ್ತೆ ನಿಲ್ಕೊಂಡ್ ಹೇಳ್ತಾನೆ ಈ ಹುಳ್ಳ ಬೀಳ್ಬೇಕು. ಹುಳ್ಳ ಬೀಳತ್ತಪ್ಪ, ಹೆದರ್ಕೋಬೇಡ. ಇಷ್ಟೆಲ್ಲ ಹೇಳ್ಬಿಟ್ಟು ನಾನು MLC ನಸೀರ್ ಅಹಮದ್ಗೆ ಅಡ್ವೈಸರ್ CM ಅವನ್ನ ಬದಲು ಕೊಡ್ಬೇಕು. ನಾವು ಮನೆಗೆ ಹೋಗಿ ಮತ್ತೆ ಪಬ್ಲಿಕ್ ಇದು ಪರ್ಸ್ನಲಿ ಹೇಳಬೇಕು. ಇದು ನಿಲ್ಲಿಸಲಿಲ್ಲ ಅಂದ್ರೆ ಇವ್ರಿಗೆಲ್ಲ ತೆಗೆದು ಬೇರೆಯವ್ರು ತಗೊಬಂದಿಲ್ಲ ಅಂದ್ರೆ ಮುಂದೆ ತುಂಬಾ ಕೆಟ್ಟದಾಗತ್ತೆ ಕಾಂಗ್ರೆಸ್ ಪಾರ್ಟಿಗೆ ಹೇಳ್ತಾ ಇದ್ದೀವಿ.